ತೆಕ್ಕಲಕೋಟೆಯಲ್ಲಿ ಉತ್ಖನನ ವೇಳೆ ಎರಡನೇ ಶವ ಪತ್ತೆಯಾಗಿದೆ. ಸುಮಾರು 5,000 ವರ್ಷದ ಹಳೆಯದಾದ ಪಳೆಯುಳಿಕೆ ಸಿಕ್ಕಿರುವಂಥದ್ದು. ಹಳೆಯದಾದ ಮಾನವನ ಪಳೆಯುಳಿಕೆಗೆ ಸಿಕ್ಕಿರುವಂಥದ್ದು ಎರಡನೇ. ಒಂದೇ ಸ್ಥಳದಲ್ಲಿ 2 ಮಾನವನ ಅಸ್ಥಿಪಂಜರಗಳು ಸಿಕ್ಕಿದೆ. ನವಶಿಲಾಯುಗದ ಸೂಕ್ಷ್ಮ ಅವಶೇಷಗಳು ಪತ್ತೆ ಆಗಿರೋದು. ಒಂದರ ಪಕ್ಕದಲ್ಲಿ ಒಂದು ದೊರೆತ ಅಸ್ಥಿಪಂಜರಗಳು ಕಾರ್ಜುನ್ ಡೇಟಿಂಗ್ ಪರೀಕ್ಷೆಗೆ ಒಳಪಡಿಸುವುದಕ್ಕೆ ನಿರ್ಧರಿಸಲಾಗಿದೆ. ವಾರದ ಹಿಂದೆ ಉತ್ಖನನದ ವೇಳೆ ಒಂದು ಅಸ್ಥಿಪಂಜರ ಸಿಕ್ಕಿತ್ತು. ಪಳೆಯುಳಿಕೆ ಅಕ್ಕಪಕ್ಕದಲ್ಲಿ ಮಡಿಕೆಯ ಚೂರುಗಳು ಕೂಡ ಪತ್ತೆ ಆಗಿತ್ತು. ಇದೀಗ ಮತ್ತೊಂದು ಸಿಕ್ಕಿದೆ ಅನ್ನೋದು ಗೊತ್ತಾಗ್ತಾ ಇದೆ. This formation white calcrete is on there. So I think they buried it and then afterwards this formed. This formation white calcrete is on there. So I think they buried it and then afterwards this formed. This formation white calcrete is on there. So I think they buried it and then afterwards this formed. This formation white calcrete is on there. So I think they buried it and then afterwards this formed. This formation white calcrete is on there. So I think they buried it and then afterwards this formed. This formation white calcrete is on there. So I think they buried it and then afterwards this formed. ಮಾಹಿತಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಸಿದ್ದು. ನವಶಿಲಾಯುಗದ ಸೂಕ್ಷ್ಮ ಅವಶೇಷಗಳು ಪತ್ತೆಯಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಬಗ್ಗೆ ಡೀಟೇಲ್ಸ್ ನೋಡೋದಾದ್ರೆ ಖಂಡಿತವಾಗ್ಲೂ ನೀತಿ ಏನು ತೆಕ್ಕಲಕೋಟೆಯಲ್ಲಿ ಉತ್ಖನನ ಮಾಡುವಂತ ವೇಳೆಯಲ್ಲಿ ಈಗ 2 ಶವ ಕೂಡ ಪತ್ತೆ ಆಗಿದೆ. ಮೊಟ್ಟ ಮೊದಲಿಗೆ ಒಂದು ಶವ ಕೂಡ ಪತ್ತೆ ಆಗುತ್ತೆ. ಆ ಪತ್ತೆ ಆದಂತ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಮಾಹಿತಿಯನ್ನ ಪಡೆದುಕೊಳ್ಳುವಂತ ಅಧಿಕಾರಿಗಳು ಮುಂದಾಗ್ತಾರೆ. ಇದು 3,000 ವರ್ಷದಿಂದ 5,000 ವರ್ಷಗಳ ಹಳೆಯದಾದಂತ ಮಾನವನ ಶವ ಅಂದ್ರೆ ಮೂಳೆಗಳು ಅನ್ನುವಂಥದ್ದು ಕೂಡ ಈಗ ಪತ್ತೆ ಆಗಿದೆ. ಒಂದೇ ಸ್ಥಳದಲ್ಲಿ ಈಗ 2 ಮಾನವನ ಅಸ್ಥಿ ಪಂಜರಗಳನ್ನ ನೋಡಿರುವಂತದ್ದು ಕೂಡ ಅಧಿಕಾರಿಗಳು ಕೂಡ ಹೌದು. ಇದು ನವಶಿಲಾಯುಗದ ಸೂಕ್ಷ್ಮ ಅವಶೇಷಗಳು ಅಂತ ಹೇಳಿ ಅಧಿಕಾರಿಗಳು ಕೂಡ ದೃಢಪಟ್ಟಿದೆ. ಜೊತೆಗೆ ಒಂದರ ಪಕ್ಕದಲ್ಲಿ ಈಗ ಮತ್ತೊಂದು ಕೂಡ ದೊರೆತಿದೆ. ಇದು ಪ್ರಾಚೀನ ಕಾಲದಲ್ಲಿ ಹಿಂದೆ ಯಾವ ರೀತಿಯಾಗಿ ಅವರನ್ನ ಹೂತಾಕ್ತಿತ್ತು ಅದನ್ನ ಅದೇ ರೀತಿಯಾಗಿ ಹೂತ ಹಾಕಲಾಗಿದೆ ಅನ್ನುವಂಥದ್ದು ಕೂಡ ಈಗ ತಿಳಿದು ಬಂದಿದೆ. ಜೊತೆಗೆ ಕಾರ್ಜನ್ ಟ್ರೇಡಿಂಗ್ ಪರೀಕ್ಷೆ ಕೂಡ ಈಗ ಮಾಡ್ತಾ ಇದ್ದಾರೆ. ಇದು ಸೂಕ್ಷ್ಮ ಶಿಲಾಯುಗದ ಅವಶೇಷಗಳು ಅಂತ ಏನು ಸಂಶೋಧಕರು ಕೂಡ ಇದ್ರ ಬಗ್ಗೆ ತಿಳಿಸ್ಪಟ್ಟಿದ್ದಾರೆ. ಜೊತೆಗೆ ತೆಕ್ಕಲಕೋಟೆ ಪಟ್ಟಣದ ಗೌಡ್ರ ಮೂಲೆ ಬೆಟ್ಟ ಏನಿದೆ ಆ ಬೆಟ್ಟದಲ್ಲಿ ಈ 2 ಅವಶೇಷಗಳು ಕೂಡ ಕಂಡು ಬಂದಿದೆ. ಸುಮಾರು 3,000 ವರ್ಷದಿಂದ 5,000 ವರ್ಷಗಳ ಹಿಂದಿನ ಮಾನವನ ಪಳುವಿಕೆ ಇತ್ತು ಅನ್ನುವಂಥದ್ದು ಕೂಡ ಈ ಅವಶೇಷಗಳ ಮೇಲೆ ಗುರುತಿಸಲಾಗಿದೆ. ಈ ಉತ್ಖನನ ತಂಡ ಸಾಕಷ್ಟು ಈ ರೀತಿಯಾದಂತ ಹುಡುಕ್ತಾ ಇತ್ತು. ಜೊತೆಗೆ ಈ ಕೆಲವೊಂದಿಷ್ಟು ಅಮೆರಿಕದ ಹಾರ್ಟ್ವಿಕ್ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕಿ ಆದಂತ ನಮಿತಾ ಮತ್ತು ಇನ್ನಷ್ಟು ಹಿರಿಯ ಅಧಿಕಾರಿಗಳು ಸೇರಿಕೊಂಡು ಈ ರೀತಿಯಾದಂತಹ ಹುಡುಕಾಟವನ್ನ ಕೆಲಸವನ್ನ ಮಾಡ್ತಾ ಇದ್ರು. ಇದರಲ್ಲಿ ಈ ಉತ್ಖನನಗಳು ಕೂಡ ಸಿಕ್ಕಿರುವಂತದ್ದು. ಇನ್ನಷ್ಟು ಮಣ್ಣು ಸೇರಿದಂತೆ ಅಲ್ಲೆಲ್ಲ ಯಾವ ರೀತಿ ಇತ್ತು ಅದನ್ನೆಲ್ಲವನ್ನು ಡಾಕ್ಟರ್ ತಗೊಳ್ತಾ ಇದ್ದಾರೆ. ಅವರ ಹೈಟ್ ಎಷ್ಟಿತ್ತು ಅನ್ನೋಂಥದ್ದು ಕೂಡ ಲೆಕ್ಕ ಹಾಕಲಾಗಿದೆ. 5.5 ಅಡಿ ಏನಿದೆಯಲ್ಲ ಉದ್ದದ 2 ಮಾನವನ ಅಸ್ಥಿ ಪಂಜರ ಕೂಡ ಈಗ ಪತ್ತೆಯಾಗಿದೆ. ಈ ಜಾಗದಲ್ಲಿ ಮಾನವನ ದೇಹದ ಮೇಲೆ ಕೆಲವೊಂದಿಷ್ಟು ಕಲ್ಲುಗಳನ್ನ ಇಟ್ಟು ಶವ ಸಂಸ್ಕಾರ ಮಾಡಲಾಗಿದೆ ಅಂತ ಹೇಳ್ಬಿಟ್ಟು ಉತ್ಖನನ ವೇಳದಲ್ಲಿ ಅಧಿಕಾರಿಗಳಿಗೆ ಈಗ ಇದು ಮಾಹಿತಿ ಕೂಡ ಲಭ್ಯವಾಗಿದೆ. ಇನ್ನು ಈ ಪಳುವಿಕೆಯ ಅಕ್ಕಪಕ್ಕದಲ್ಲಿ ಕೆಲವೊಂದಿಷ್ಟು ಏನು ಶವ ಸಂಸ್ಕಾರ ಮಾಡಬೇಕಾದ್ರೆ ಮಡಿಕೆ ಚೂರುಗಳನ್ನ ಇಟ್ಟು ಮಾಡಲಾಗಿದೆ ಅಂತ ಹೇಳಿ ಅಧಿಕಾರಿಗಳು ಕೂಡ ಹೇಳ್ತಾ ಇದ್ದಾರೆ. ಈಗ ಚಿಕ್ಕ ಪಳುವಿಕೆಗಳ ಬಗ್ಗೆ ಸಾಕಷ್ಟು ತನಿಖೆ ಮುಂದುವರೆದಿದೆ. ಅಧಿಕಾರಿಗಳು ಕೂಡ ಸ್ಥಳದಲ್ಲಿದ್ದಾರೆ. ಉತ್ಖನನದ ಕಾರ್ಯ ಕೂಡ ನಡೀತಾ ಇದೆ. ಹಾಗೂ ಈ ಉತ್ಖನನ ಕಾರ್ಯದ ನಿರ್ದೇಶಕರಾದ ಪರಂಪರೆ ಇಲಾಖೆಯ ಉಪ ನಿರ್ದೇಶಕರಾದ ಆರ್
ತೇಜೇಶ್ವರ್ ಸೇರಿದಂತೆ ಅನೇಕರು ಕೂಡ ಈ ಸ್ಥಳದಲ್ಲಿದ್ದಾರೆ. ಜೊತೆಗೆ ಈ ಉತ್ಖನನ ಈಗ ಪ್ರಾರಂಭ ಆದಂತ ಸಂದರ್ಭದಲ್ಲಿ ಅಕ್ಕಪಕ್ಕದ ಜನರು, ತಕ್ಕಲಕೋಟೆ ಪಕ್ಕಪಕ್ಕದ ಜನರು ಕೂಡ ಇದನ್ನ ನೋಡ್ಲಿಕ್ಕೆ ಬರ್ತಾ ಇದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ನೀತಿ. ಓಕೆ ಸಿದ್ದು, ಇನ್ನೊಂದು ಈ ಕಾರ್ಜನ್ ಡೇಟಿಂಗ್ ಪರೀಕ್ಷೆಗೆ ಒಳಪಡಿಸಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇತ್ತು. ಯಾವ್ಯಾವ ಪರೀಕ್ಷೆ, ಅದು ಹೇಗೆ ಬೇಕಾಗತ್ತೆ, ಏನು ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ? ಖಂಡಿತವಾಗ್ಲೂ ನೀತಿ, ಈಗ ಕಾರ್ಜನ್ ಟ್ರೇಡಿಂಗ್ ಪರೀಕ್ಷೆ ಅಂತಂದ್ರೆ ಈ ಮೂಳೆ ಎಷ್ಟು ವರ್ಷದ್ದು, ಹೇಗೆ ಇವ್ರೇನಾದ್ರೂ ಅಚಾನಕ್ ಆಗಿ ಸಾವನ್ನಪ್ಪಿದ್ರೆ ಅಥವಾ ಯಾವ್ದಾದ್ರು ಕಾಯಿಲೆ ಬಂದು ಇವರು ಸಾವನ್ನಪ್ಪಿದ್ರ ಅನ್ನುವಂಥದ್ದನ್ನು ಕೂಡ ಈ ಕಾರ್ಜನ್ ಟ್ರೇಡ್ ಪರೀಕ್ಷೆಯಲ್ಲಿ ಗೊತ್ತಾಗುತ್ತೆ. ಜೊತೆಗೆ ಎಷ್ಟು ವರ್ಷದಿಂದ ಈ ಮೂಳೆ ಇಲ್ಲಿ ಹೂತು ಹಾಕಲಾಗಿದೆ, ಆಮೇಲೆ ಯಾವೆಲ್ಲ ರೀತಿಯಾಗಿ ಅಲ್ಲಿ ಇನ್ನೊಂದಿಷ್ಟು ಉತ್ಖನನವನ್ನ ಮಾಡಲಾಗ್ತಾ ಇದೆ, ಅಥವಾ ಏನಾದ್ರೂ ಯಾವ್ದಾದ್ರು ಕಾಯಿಲೆ ಬಂದು ಒಟ್ಟಿಗೆ ಶವಗಳನ್ನ ಇಲ್ಲಿ ಹಾಕಲಾಗಿತ್ತ, ಅಥವಾ ಇಲ್ಲಿ ಏನಾದ್ರೂ ಮೊಟ್ಟ ಮೊದಲಿಗೆ ಹಳೆ 300 ವರ್ಷಗಳ ಹಿಂದೆ ಇಲ್ಲ ಏನಾದ್ರೂ ಸ್ಮಶಾನವನ್ನ ಮಾಡ್ಲಾಗಿತ್ತ, ಹೀಗೆಲ್ಲ ಕೆಲವೊಂದಿಷ್ಟು ಪ್ರಶ್ನೆಗಳು ಈ ಉತ್ಖನನ ಮಾಡುವಂತ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ತಿಳಿದು ಬಂದಿರುವಂತದ್ದು. ಹೀಗಾಗಿ ಸಾಕಷ್ಟು ಈ ಸೂಕ್ಷ್ಮ ಶಿಲಾಯುಗದ ಅವಶೇಷಗಳು ಅಂತ ಹೇಳ್ಬಿಟ್ಟು ಈಗ ಅಧಿಕಾರಿಗಳು ಕೂಡ ಅಂದಾಜಿಸಿ ಕಾರ್ಜನ್ ಟ್ರೇಡಿಂಗ್ ಪರೀಕ್ಷೆಗೆ ಕೂಡ ಕಳಿಸಿಕೊಡ್ಲಾಗಿದೆ. ಈಗಾಗಲೇ ಪರೀಕ್ಷೆ ನಡೀತಾ ಇದೆ. ಆ ಪರೀಕ್ಷೆಯಲ್ಲಿ ಕೂಡ ಇನ್ನೊಂದಿಷ್ಟು ಮಾಹಿತಿಗಳು ಸಹ ಹೊರಬರಲಿದೆ ಅಂತಾನೆ ಹೇಳ್ಬೋದು. ಅದರಲ್ಲೂ ಉತ್ಖನನ ತಂಡದ ಸಹ ನಿರ್ದೇಶಕಿ, ಅಮೆರಿಕದ ಹಾರ್ಟ್ವಿಕ್ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕಿಯಾದಂತ ನಮಿತಾ ಅವರು ಕೂಡ ಅಲ್ಲಿ ಸ್ಥಳದಲ್ಲಿದ್ದಾರೆ. ಸಾಕಷ್ಟು ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ನೀತಿ. ಓಕೆ, ಥ್ಯಾಂಕ್ ಯು ಸಿದ್ದು ತಮ್ಮ ಡೀಟೇಲ್ಸ್ಗೆ. This formation white